ಸುಂದರವಾದ ಜೀವನ ದಿಢೀರಂತ ಉದ್ಭವಿಸೋದಿಲ್ಲ. ಪ್ರೀತಿ, ತಾಳ್ಮೆ, ತ್ಯಾಗ, ಸಂತೋಷ ಇತ್ಯಾದಿಗಳಿಂದ ಅದನ್ನು ನಾವೇ ನಿರ್ಮಿಸಿಕೊಳ್ಳಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಇದು ಮಂಡೇ ವ್ಲಾಗ್, ನಾನು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನಾವು ಪ್ರತಿ ವರ್ಷನೂ ಗಣೇಶನ್ ಪೂಜೆ ಮಾಡಿಸ್ತೀವಿ ನಮ್ಮ ಟೌನಲ್ಲಿರೋ ಹಿಂದೂ ಮಹಾಗಣಪತಿ. ನಾವು ಮತ್ತೆ ನಮ್ಮಪ್ಪ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಅಂತ ಇದ್ದೀನಿ, ನಾವು ಮತ್ತೆ ಅಪ್ಪ ಫ್ರೆಂಡ್ಸ್ ಇಬ್ರು ಪ್ರತಿ ವರ್ಷನೂ 3 ಜನ ಸೇರ್ಕೊಂಡು ಪೂಜೆ ಮಾಡಿಸ್ತೀವಿ. ಹಾಗೆ ಪ್ರಸಾದನೂ ಕೂಡ ಹಂಚ್ತೀವಿ. ನಮ್ಮ ಅಪ್ಪ ಅವ್ರ ಫ್ರೆಂಡ್ಸ್ ಅಂತ ಅಂದ್ರೆ MG Road ಅಲ್ಲಿ ನಮನಾ ಪ್ಯಾಲೇಸ್ ನೀವು ಆಕ್ಚುಲಿ ಕೇಳಿರ್ತೀರಾ. ಆ ಓನರ್ ರವಿ ಅಂಕಲ್, ಮತ್ತೆ ಅಪ್ಪ ಆಫೀಸಲ್ಲಿ ಪರಿಚಯ ಆಗಿರೋ ಅಂಕಲ್, ಅಂಡ್ ಇವಾಗ ಅಂಕಲ್ ರಿಟೈರ್ಡ್ ಆಗಿದ್ದಾರೆ, ಮಂಜುನಾಥ್ ಅಂಕಲ್ ಅಂತ. 3 ಜನ ಸೇರ್ಕೊಂಡು ಪ್ರತಿ ವರ್ಷನೂ ಪೂಜೆ ಮಾಡಿಸ್ತಾರೆ. ಅಂಡ್ ನಾವು ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಹೋದೋ. ನಾನು, ಅಮ್ಮ, ಅಪ್ಪ, ಅಣ್ಣ, ಅಜ್ಜಿ. 8:30ಗೆಲ್ಲ ಪೂಜೆ ಅಂತ ಹೇಳಿದ್ರು. ನಾವು ಆಲ್ಮೋಸ್ಟ್ 8 ಗಂಟೆಗೆಲ್ಲ ನಾವು ಟೌನ್ ಹಾಲಲ್ಲಿದ್ದೋ, ದೇವಸ್ಥಾನದಲ್ಲಿದ್ದೋ. 1 ಅವರ್ ಎಕ್ಸ್ಟೆಂಡ್ ಮಾಡಿದ್ರು, ಯಾಕೆ ಅಂತ ಗೊತ್ತಿಲ್ಲ. 8:30ಗೆ ಇದ್ದಿದ್ದ ಪೂಜೆ 9:30ಗೆ ಮಾಡಿದ್ರು. ಅಷ್ಟೊತ್ತಿಗೆ ಮಂಜುನಾಥ್ ಅಂಕಲ್ ಫ್ಯಾಮಿಲಿನೂ ಬಂದಿತ್ತು, ಅಂಡ್ ನೆಕ್ಸ್ಟ್ ರವಿ ಅಂಕಲ್ ಫ್ಯಾಮಿಲಿನೂ ಬಂದ್ರು. ಅಲ್ಲಿ ಸಾಂಗ್ಸ್ ಪ್ಲೇ ಮಾಡಿದ್ರು, ಕಾಪಿ ರೈಟ್ಸ್ ಬರುತ್ತೆ ಅಂತ ನಾನು ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ. ಅಂಡ್ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಚೆನ್ನಾಗಾಯ್ತು. ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಈ ಸತಿ ಗಣಪತಿ ನಿಜವಾಗ್ಲೂ ಸೂಪರ್ ಆಗಿದೆ ಮಾತ್ರ. ಪ್ರತಿ ವರ್ಷನೂ ಚೆನ್ನಾಗಿರುತ್ತೆ, ಬಟ್ ಈ ಸತಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಸಿದ್ದಾರೆ. ಇಷ್ಟ ಆಯ್ತು ನಂಗೆ ಈ ಸತಿ. ಅಂಡ್ ಪೂಜೆ ಎಲ್ಲ ಚೆನ್ನಾಗಾಯ್ತು, ಚೆನ್ನಾಗಿ ಮಾಡ್ಕೊಂಡ್ ಕೊಟ್ರು. ಹಾಗೆ ನಮ್ಮ ಗಣೇಶನ್ ಕೈ ಮುಗ್ಬಿಟ್ಟು ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು, ನಮ್ಮ ಬಾಸ್ ಇದ್ರು, ನಮ್ಮ ಬಾಸಿಗೆ ಕೈ ಮುಗ್ಬಿಟ್ಟು ಬಿಟ್ಬಿಟ್ಟು, ಹಾಗೆ ನಾನು ಪ್ರಸಾದ ಇಸ್ಕೊಳೋಣ ಅಂತ ನಾನು ಕ್ಯೂನಲ್ಲಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡೆ. ನಮ್ಮ ಅಣ್ಣ ಪ್ರಸಾದ ಹಂಚ್ತಿದ್ದ. ಪುಳಿಯೋಗರೆ ಮತ್ತೆ ಕಡಲೆಕಾಳು ಉಸ್ಲಿ ಮಾಡಿಸಿದ್ರು. 3 ಜನನು ಸೇರ್ಕೊಂಡು ಮಾಡಿಸಿದ್ರು. ಹಾಗೂ ಲಾಸ್ಟಿಗೆ ಪ್ರಸಾದ ಸ್ವಲ್ಪ ಸಾಲ್ಟೇಜ್ ಬಂತು. ಅಪ್ಪಂಗೆ ಹೇಳಿದ್ದೀನಿ, ನೆಕ್ಸ್ಟ್ ಇಯರ್ ಇಂದ ಸ್ವಲ್ಪ ಜಾಸ್ತಿನೇ ಮಾಡಿಸ್ರಿ, ಇನ್ನ ಮಿಕ್ಕಿದ್ರು ಬೇರೆಯವ್ರಿಗೆ ಕೊಡಂಗಿರ್ಬೇಕು, ಯಾರು ಬರಿಗೈನಲ್ಲಿ ವಾಪಸ್ ಹೋಗ್ಬಾರ್ದು ಪ್ರಸಾದ ಇಸ್ಕೊಂಡಿಲ್ದಂಗೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಇಯರ್ ಇಂದ ಜಾಸ್ತಿ ಮಾಡಿಸ್ತಾರೆ. ಅಂಡ್ ನೆಕ್ಸ್ಟ್ ಇಯರ್ ನಾನು ಇನ್ವೈಟ್ ಮಾಡ್ತೀನಿ, ಬನ್ನಿ. ಪೂಜೆನ ಆಯ್ತು, ಪ್ರಸಾದ ಹಂಚಿದ್ದು ಆಯ್ತು. ಅವ್ರ ಫ್ಯಾಮಿಲಿನೂ ಹೊರಟು, ಹಾಗೆ ನಮ್ಮ ಫ್ಯಾಮಿಲಿನೂ ಹೊರಡೋಣ ಅಂತ ಬಂದು. ಅಪ್ಪ ಸ್ವಲ್ಪ ಕೆಲಸ ಐತೆ ನೆಲಮಂಗ್ಲದಲ್ಲಿ ಅಂತ ಅಂದ್ಬಿಟ್ಟು ಹಂಗಿಂದಂಗೆ ಹೊರಟ್ರು. ನಾವು 4 ಜನ ಬಂದು ಹ್ಯಾಪಿ ಫ್ಯಾಮಿಲಿ ಮಾರ್ಟ್ ನಿಯರ್ ಬನಶಂಕರಿ ಆರ್ ಕಾಲ್ಟ್ಯಾಕ್ಸ್ಗೂ ಜಾಯ್ನ್ ಆಗುತ್ತೆ, ಹಾಗೆ ಬನಶಂಕರಿ 2 ಮಧ್ಯೆ ಇರೋ ಹ್ಯಾಪಿ ಮಾರ್ಟ್. ಆ ಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಮನೆಗೆ ಐಟಮ್ ತಗೊಂಡ್ಬರ್ಬೇಕಾಗಿತ್ತು. ಫಸ್ಟ್ ನಾವು ಅಲ್ಲಿಗೆ ಹೋದೋ. Never really know what's going on. Look at me sometimes like all you want to do is run. Hear me out, hear me out. It's all the things you never show. ಅಣ್ಣಂಗೆ ಏನೇನ್ ಬೇಕೋ ಅವನ್ ತಗೊಂಡ, ನನಗೇನೇನ್ ಬೇಕು ನಾನ್ ತಗೊಂಡೆ, ಅಮ್ಮಂಗೆ ಇನ್ನೇನ್ ಮನೆ ಐಟಮ್ಸ್ ಅಮ್ಮ ತಗೊಂಡ್ರು. ನಾವಿಬ್ರು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ಅಲ್ಲಿ ಬಿಲ್ ಮಾಡಿಸ್ಬಿಟ್ಟು ನಾವು ಡೈರೆಕ್ಟ್ ಬಂದು ಅಣ್ಣ ಐಸ್ ಕ್ರೀಮ್ ಕೊಡಿಸ್ತಾ, ಅಜ್ಜಿ ಇದಾರೆ ಅಂತ ಕೊಡಿಸ್ತಾ, ಅಷ್ಟೇ ಕಳ್ಳ, ಇಲ್ಲ ಅಂದ್ರೆ ಕೊಡಿಸ್ತಾನೆ ಇರ್ಲಿಲ್ಲ. ಇಲ್ಲ ಪಾಪ ಕೊಡಿಸ್ತಿದ್ದೆ, ಏನೇ ಕೇಳಿದ್ರು ಏನ್ಕೂ ಇಲ್ಲ ಅನ್ನಲ್ಲ ಅಣ್ಣ. ಅವ್ರಾಗಂದ್ರು ಇವ್ರಿಗಾದ್ರು ಅಂತ ಯಾವ್ದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬಾರ್ದು. ನಿಮ್ಗೇನ್ ಗುರಿ ಇದೆಯೋ ಅದನ್ನ ಮಾತ್ರ ನೀವು ಥಿಂಕಿಂಗ್ ಮಾಡ್ಬೇಕು. ಯಾವತ್ತಿದ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ರಿ, ಯಾವ ನೆಗೆಟಿವ್ ತಲೆಗಿನೇ ಕೆಡ್ಸ್ಕೊಬೇಡ್ರಿ. ಯಾರ್ ಏನಾದ್ರು ಬೈಕೊಳ್ಳಿ, ನಮ್ ಹಿಂದೆ 1000 ಜನ ಮಾತಾಡ್ತಾರೆ, 1000 ಜನ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೂ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬಾರ್ದು. ನಮ್ ಗೋಲ್ ಏನಿದ್ಯೋ ನಾವ್ ಅದನ್ನ ಅಚೀವ್ ಮಾಡ್ಬೇಕು, ಅಪ್ಪ ಅಮ್ಮಂಗ್ ಖುಷಿಯಾಗಿ ನೋಡ್ಕೋಬೇಕು, ಅಷ್ಟೇ ನಮ್ ಥಾಟು.
ಚೆನ್ನಾಗ್ ಓದ್ಬೇಕು, ನಮ್ ಗುರಿ ಏನಿದೆಯೋ ಅದನ್ನ ಸಾಧಿಸ್ಬೇಕು, ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೋಬೇಕು. ಅದ್ ಬಿಟ್ಟು ಅವ್ರ ಆಗಂದ್ರು ಇವ್ರ ಆಗಂದ್ರು ಅಂತ ತಲೆ ಕೆಡಿಸ್ಕೊಂಡ್ ಕುತ್ಕೊಳ್ಳೇಬಾರ್ದು. ಈಗಿನ ಕಾಲದಲ್ಲಂತೂ ತಲೆ ಕೆಡಿಸ್ಕೊಂಡ್ ಕುತ್ಕೊಂಡ್ರೆ ನಿಜ ಬದುಕಕ್ ಆಗಲ್ಲ. ನಾನೊಂದು ಬುಕ್ ನ ಸಜೆಸ್ಟ್ ಮಾಡ್ತೀನಿ, ಆ ಬುಕ್ ನ ರೆಫರ್ ಮಾಡಿ. ಯುವ ಜನತೆಗೆ ಸ್ಫೂರ್ತಿ ಅಂತ ಬಾಲಚಂದ್ರ ಎಂ ಅವ್ರು ಬರ್ದಿರೋಂಥದ್ದು. ಇದು ನನ್ನ ಸಿಸ್ಟರ್ ಸಜೆಸ್ಟ್ ಮಾಡಿದ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಬುಕ್, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಡ್ ನೆಕ್ಸ್ಟ್ ವ್ಲಾಗ್ ನನ್ನ ಕಾಲೇಜ್ ಡೀಟೇಲ್ಸ್ ಬಗ್ಗೆ ಕೊಡ್ತೀನಿ. ಹಾಗೆ ಕಾಲೇಜ್ ಡೀಟೇಲ್ಸ್ ಮೀನ್ಸ್ ಫುಲ್ ಡೀಟೇಲ್ ಅಂತ ಅಲ್ಲ, ಸ್ವಲ್ಪ ಡೀಟೇಲ್. ಹಾಗೆ ನೆಕ್ಸ್ಟ್ ಫನ್ ವರ್ಲ್ಡ್ ಹೋಗಿದ್ದು ಅದೊಂದು ವ್ಲಾಗು, ಫ್ರೆಂಡ್ಸ್ ಜೊತೆ ಫನ್ ವರ್ಲ್ಡ್ ಹೋಗಿರೋದು. ಎಲ್ಲಾ ವ್ಲಾಗ್ಸ್ನು ನಾನು ಅಪ್ಡೇಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬಟ್ ಯಾಕೋ ನನ್ಗೆ ಸ್ವಲ್ಪ ಟೈಮ್ ಬೇಕಿತ್ತು, ಹಾಗಾಗಿ ನಾನು ಟೈಮ್ ತಗೊಂಡೆ. ಅಂಡ್ ಥ್ಯಾಂಕ್ ಯು.